ಭಾರತದಲ್ಲಿ ಇನೋವೇಷನ್ ಅಂದ್ರೆ ನಾವೀನ್ಯತೆ ನಿಜವಾಗ್ಲೂ ಇದು ಯಾರಿಗೆ ಬೇಕು? ಇದೊಂದು ಸುಮ್ಮನೆ ಮಾತಾಡೋ ವಿಷಯ ಅಲ್ಲ, ಬದಲಿಗೆ ನಮ್ಮ ದೇಶದ ಭವಿಷ್ಯವನ್ನೇ ನಿರ್ಧರಿಸುವ ಒಂದು ದೊಡ್ಡ ಪ್ರಶ್ನೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಭಾರತಕ್ಕೆ ನಾವೀನ್ಯತೆ ಯಾಕೆ ಅನಿವಾರ್ಯ ಅನ್ನೋದನ್ನ ಆಳವಾಗಿ ನೋಡೋಣ. ಹಾಗಾದ್ರೆ ಈ ಇನೋವೇಷನ್ ಅನ್ನೋದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾತ್ರ ಸೀಮಿತವಾದ ಒಂದು ಐಷಾರಾಮಿನ, ಅಥವಾ ಇಡೀ ದೇಶದ ಅಸ್ತಿತ್ವಕ್ಕೆ ಬೇಕಾಗಿರೋ ಒಂದು ಅನಿವಾರ್ಯತೆನಾ? ಈ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಮತ್ತು ಉತ್ತರ ತುಂಬಾ ಸ್ಪಷ್ಟವಾಗಿದೆ. ಇದು ಖಂಡಿತವಾಗಿಯೂ ನಮ್ಮ ರಾಷ್ಟ್ರದ ಒಂದು ಮೂಲಭೂತ ಅವಶ್ಯಕತೆ. ನಮ್ಮ ಈ ಚರ್ಚೆಯನ್ನ ನಾವು 5 ಭಾಗಗಳಾಗಿ ನೋಡೋಣ. ಮೊದಲನೆಯದು, ರಾಷ್ಟ್ರೀಯ ಅಸ್ತಿತ್ವಕ್ಕೆ ನಾವೀನ್ಯತೆ. ಎರಡನೆಯದು, ಈ ಇನೋವೇಟರ್ಸ್ ಯಾರು, ಯಾರಿಗೆ ಇದರ ಅವಶ್ಯಕತೆ ಇದೆ. ಮೂರನೆಯದು, ಕೇವಲ ಐಡಿಯಾಗಳಿಂದ ಹಿಡಿದು ನಿಜವಾದ ಪರಿಣಾಮದವರೆಗೆ. ನಾಲ್ಕನೆಯದು, ಇದು ದೇಶದ ಆರ್ಥಿಕತೆಗೆ ಹೇಗೆ ಮುಖ್ಯ. ಮತ್ತು ಕೊನೆಯದಾಗಿ, ಆತ್ಮವಿರುವ ನಾವೀನ್ಯತೆ ಅಂದ್ರೆ ಏನು ಅಂತ ನೋಡೋಣ. ಸರಿ, ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ರಾಷ್ಟ್ರೀಯ ಅಸ್ತಿತ್ವಕ್ಕಾಗಿ ನಾವೀನ್ಯತೆ. ಇಲ್ಲಿ ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಹಳೆಯ ದಾರಿಗಳು ಇನ್ನು ಮುಂದೆ ಯಾಕೆ ನಮ್ಮನ್ನ ಗುರಿ ತಲುಪಿಸೋದಿಲ್ಲ ಅನ್ನೋದನ್ನ ನೋಡೋಣ. ಎಷ್ಟೋ ದಶಕಗಳಿಂದ ಭಾರತದ ಆರ್ಥಿಕತೆಯ ಇಂಜಿನ್ ಆಗಿದ್ದು ನಮ್ಮ ಕಡಿಮೆ ವೆಚ್ಚದ ಕಾರ್ಮಿಕ ಶಕ್ತಿ. ಬೇರೆ ದೇಶಗಳಿಗಿಂತ ಕಡಿಮೆ ದುಡ್ಡಿಗೆ ಕೆಲಸ ಮಾಡೋದು ನಮ್ಮ ದೊಡ್ಡ ಬಲವಾಗಿತ್ತು. ಆದರೆ ಆ ಕಾಲ ಈಗ ನಿಧಾನವಾಗಿ ಮುಗಿತಾ ಬರ್ತಿದೆ. ಇವತ್ತಿನ ಜಗತ್ತಿನಲ್ಲಿ ಸ್ಪರ್ಧಿಸ್ಬೇಕಂದ್ರೆ ಜ್ಞಾನ ಮತ್ತು ಹೊಸ ಮೌಲ್ಯವನ್ನು ಸೃಷ್ಟಿಸಬೇಕು. ಕೇವಲ ಕಡಿಮೆ ಬೆಲೆಗೆ ಕೆಲಸ ಮಾಡಿದರೆ ಸಾಕಾಗಲ್ಲ. ಇದನ್ನೇ ಅರ್ಥಶಾಸ್ತ್ರಜ್ಞರು ಮಧ್ಯಮ ಆದಾಯದ ಬಲೆ ಅಂತ ಕರೀತಾರೆ. ಅಂದ್ರೆ ಇದೊಂದು ರೀತಿ ಏಣಿಯ ಮಧ್ಯದಲ್ಲೇ ಸಿಕ್ಕಾಕೊಂಡವಾಗೆ. ಕಡಿಮೆ ಸಂಬಳದ ದೇಶಗಳ ಜೊತೆ ಸ್ಪರ್ಧಿಸಲು ನಮ್ಮ ಸಂಬಳ ಜಾಸ್ತಿ ಇರುತ್ತೆ, ಆದರೆ ಶ್ರೀಮಂತ ದೇಶಗಳ ಜೊತೆ ಪೈಪೋಟಿ ನಡೆಸೋಕೆ ಬೇಕಾದ ತಂತ್ರಜ್ಞಾನ ನಮ್ಮತ್ರ ಇರೋದಿಲ್ಲ. ಈ ಬಲೆಯಿಂದ ಹೊರಬರಬೇಕಾದ್ರೆ ನಾವೀನ್ಯತೆ ಒಂದೇ ದಾರಿ. ಭಾರತ ಇವತ್ತು ಒಂದಲ್ಲ 3 ಕಡೆಯಿಂದ ಒತ್ತಡವನ್ನ ಎದುರಿಸ್ತಿದೆ. ಮೊದಲನೇದು ಇದೇ ಮಧ್ಯಮ ಆದಾಯದ ಬಲೆ, ಅಂದ್ರೆ ಉತ್ಪಾದಕತೆ ಹೆಚ್ಚಾಗದೆ ಸಂಬಳ ಮಾತ್ರ ಏರ್ತಿರೋದು. ಎರಡನೇದು ಆಟೋಮೇಷನ್ ಮತ್ತು AI. ಇವು ನಮ್ಮ ಕಡಿಮೆ ಸಂಬಳದ ಕೆಲಸಗಳನ್ನ ಕಿತ್ಕೊಳ್ತಿವೆ. ಇನ್ನು ಮೂರನೇದು ಪ್ರಮುಖ ಟೆಕ್ನಾಲಜಿಗಳಿಗಾಗಿ ಬೇರೆ ದೇಶಗಳ ಮೇಲಿನ ಅವಲಂಬನೆ. ಇದು ನಮ್ಮ ದೇಶವನ್ನು ದುರ್ಬಲ ಮಾಡುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಬರೋಣ. ಈ ನಾವೀನ್ಯತೆ ಬೇಕಾಗಿರೋದು ಯಾರಿಗೆ? ಇಲ್ಲಿ ನಾವು ಇದರ ಪ್ರಮುಖ ಪಾಲುದಾರರು ಯಾರು ಅಂತ ನೋಡೋಣ. ಯಾಕಂದ್ರೆ ಇದು ಕೇವಲ ಒಂದು ಗುಂಪಿಗೆ ಸೀಮಿತವಾದ ವಿಷಯ ಅಲ್ಲವೇ ಅಲ್ಲ. ಈಗ ಉದ್ಯಮಿಗಳನ್ನೇ ತಗೊಳ್ಳಿ. ಅವ್ರಿಗೆ ಇನ್ನೋವೇಷನ್ ಅನ್ನೋದು ಬರೀ ಬೆಳವಣಿಗೆಗೆ ಮಾತ್ರ ಅಲ್ಲ, ಅದು ಅವರ ಅಸ್ತಿತ್ವಕ್ಕೆ ಬೇಕು. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಒಬ್ರನ್ನೊಬ್ರು ನಕಲು ಮಾಡೋದು ಜಾಸ್ತಿ. ಇಂಥ ಸಂದರ್ಭದಲ್ಲಿ ಹೊಸ ಆವಿಷ್ಕಾರವೇ ಅವರನ್ನ ರಕ್ಷಿಸುವ ಒಂದು ಕೋಟೆ ಇದ್ದಾಗೆ. ತಮ್ಮ ಬೌದ್ಧಿಕ ಆಸ್ತಿಯನ್ನ ಕಾಪಾಡಿಕೊಳ್ಳೋಕೆ ಮತ್ತು ಹೂಡಿಕೆದಾರರನ್ನ ಆಕರ್ಷಿಸೋಕೆ ಇದು ಅನಿವಾರ್ಯ. ಇನ್ನು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಅಂದ್ರೆ MSMEಗಳಿಗೆ ನಾವೀನ್ಯತೆ ಅಂದ್ರೆ ದೀರ್ಘಕಾಲ ಮಾರುಕಟ್ಟೆಯಲ್ಲಿ ಗಟ್ಟಿಯಾಗಿ ನಿಲ್ಲೋದು. ಅವರು ತಮ್ಮ ಕೆಲಸದ ರೀತಿ, ವಿನ್ಯಾಸದಲ್ಲಿ ಸಣ್ಣ ಸಣ್ಣ ಆದರೆ ನಿರಂತರವಾದ ಸುಧಾರಣೆಗಳನ್ನ ತರಬೇಕು. ಇದು ಅವರನ್ನ ಕೇವಲ ಬೆಲೆಯ ಸ್ಪರ್ಧೆಯಿಂದ ಪಾರು ಮಾಡುತ್ತೆ ಅಷ್ಟೇ ಅಲ್ಲ, ಮಾರುಕಟ್ಟೆ ಏರಿಳಿತಗಳನ್ನ ತಡೆದುಕೊಳ್ಳುವ ಶಕ್ತಿಯೂ ಕೊಡುತ್ತೆ. ಗ್ರಾಮೀಣ ಭಾರತದ ಕಡೆ ನೋಡಿದ್ರೆ ಅಲ್ಲಿ ನಾವೀನ್ಯತೆ ಅನ್ನೋದು ಘನತೆಯ ಸಂಕೇತ. ಕಡಿಮೆ ಖರ್ಚಿನ ಟೆಕ್ನಾಲಜಿಯಿಂದ ಅವರ ಉತ್ಪಾದಕತೆ ಹೆಚ್ಚಾಗುತ್ತೆ, ಕೆಲಸ ಹುಡುಕೊಂಡು ನಗರಗಳಿಗೆ ವಲಸೆ ಹೋಗೋದು ತಪ್ಪುತ್ತೆ, ಮತ್ತು ಮುಖ್ಯವಾಗಿ ಸ್ಥಳೀಯವಾಗಿಯೇ ಒಳ್ಳೆಯ ಜೀವನೋಪಾಯ ಸಿಗುತ್ತೆ. ಇದು ದಾನವಲ್ಲ, ಇದು ನಿಜವಾದ ಸಬಲೀಕರಣ. ಸರಿ, ಈಗ ನಾವು 3ನೇ ಭಾಗಕ್ಕೆ ಬಂದಿದ್ದೀವಿ. ಆಲೋಚನೆಗಳು ಇರೋದು ಒಂದು ಕಡೆ, ಆದರೆ ಅದನ್ನ ಕಾರ್ಯರೂಪಕ್ಕೆ ತಂದು ಒಂದು ಪರಿಣಾಮ ಬೀರೋದು ಇನ್ನೊಂದು ಕಡೆ. ಇಲ್ಲಿ ನಾವು ನಾವೀನ್ಯತೆಯನ್ನ ಬೆಂಬಲಿಸೋಕ್ಕೆ ಬೇಕಾದ ಪ್ರತಿಭೆಗಳನ್ನ ಹೇಗೆ ಸೃಷ್ಟಿಸೋದು ಅಂತ ಮಾತಾಡೋಣ. ಇಡೀ ಸಮಾಜಕ್ಕೆ ನಾವೀನ್ಯತೆ ಅನ್ನೋದು ಒಂದು ಪರಿಹಾರ. ಭಾರತದ ಸಮಸ್ಯೆಗಳಿಗೆ ನಮ್ಮದೇ ಆದ ಕಡಿಮೆ ಖರ್ಚಿನ ಮತ್ತು ಎಲ್ಲರಿಗೂ ತಲುಪೋ ಹಾಗೆ ಪರಿಹಾರಗಳು ಬೇಕು. ಅದು ಆರೋಗ್ಯ ಇರ್ಬೋದು, ನೈರ್ಮಲ್ಯ ಇರ್ಬೋದು, ಅಥವಾ ನೀರಿರ್ಬೋದು. ವಿದೇಶಿ ಮಾದರಿಗಳನ್ನ ಸುಮ್ಮನೆ ಕಾಪಿ ಮಾಡೋ ಬದಲು ನಮ್ಮದೇ ಉತ್ತರಗಳನ್ನ ನಾವು ಕಂಡುಹಿಡಿಬೇಕು. ಭಾರತದ ಆವಿಷ್ಕಾರದ ಹಾದಿ ತುಂಬಾ ವಿಶಿಷ್ಟ. ಇದು ಸಾಮಾನ್ಯವಾಗಿ ಜುಗಾಡಿಂದ ಶುರುವಾಗುತ್ತೆ, ಅಂದ್ರೆ ಒಂದು ಸೃಜನಾತ್ಮಕ ತಾತ್ಕಾಲಿಕ ಪರಿಹಾರ. ಆದರೆ ಅದು ಅಲ್ಲಿಗೆ ನಿಲ್ಬಾರದು. ಮುಂದಿನ ಹಂತ ಅದನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಬೇಕು. ಅದು ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತ ಖಚಿತಪಡಿಸ್ಕೋಬೇಕು. ಕೊನೆಯ ಹಂತ ಬೌದ್ಧಿಕ ಆಸ್ತಿ ಹಕ್ಕು, ಅಂದ್ರೆ ಪೇಟೆಂಟ್ ಪಡೆದು ಅದನ್ನ ದೊಡ್ಡ ಮಟ್ಟದಲ್ಲಿ ಬಳಸಬೇಕು. ಇನ್ನು ನಮ್ಮ ಯುವಕರು ಮತ್ತು ಶಿಕ್ಷಣ ವ್ಯವಸ್ಥೆ, ಇಲ್ಲಿ ನಾವೀನ್ಯತೆ ಅನ್ನೋದು ಒಂದು ಕೌಶಲ್ಯವಾಗಿ ಬೆಳಿಬೇಕು. ನಾವು ಬಾಯ್ಪಾಠದ ಶಿಕ್ಷಣದಿಂದ ಆಚೆ ಬಂದು ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು ಅನ್ನೋದ್ರ ಮೇಲೆ ಗಮನ ಕೊಡಬೇಕು.
ಆಗ ಮಾತ್ರ ಜ್ಞಾನಾಧಾರಿತ ಆರ್ಥಿಕತೆಗೆ ಬೇಕಾದ ಪ್ರತಿಭೆಗಳನ್ನ ನಾವು ರೂಪಿಸೋಕೆ ಸಾಧ್ಯ. ಈಗ 4ನೇ ಭಾಗಕ್ಕೆ ಬರೋಣ. ರಾಷ್ಟ್ರದ ಆರ್ಥಿಕತೆಗೆ ನಾವೀನ್ಯತೆಯ ಮಹತ್ವ. ಇಲ್ಲಿವರೆಗೂ ಮಾತಾಡಿದ ಈ ಎಲ್ಲ ವೈಯಕ್ತಿಕ ಅಗತ್ಯಗಳು ಒಟ್ಟಾಗಿ ಸೇರಿ ನಮ್ಮ ದೇಶದ ಶಕ್ತಿಯನ್ನ ಹೇಗೆ ಹೆಚ್ಚಿಸುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ. ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ನೋಡಿದ್ರೆ ನಾವೀನ್ಯತೆ ಅಂದ್ರೆ ಸಾರ್ವಭೌಮತ್ವ. ರಕ್ಷಣಾ ಕ್ಷೇತ್ರದಲ್ಲಿ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳೋದನ್ನ ಕಡಿಮೆ ಮಾಡಕ್ಕೆ ನಮ್ಮದೇ ಆದ ವ್ಯವಸ್ಥೆಗಳು ಬೇಕು. ಬಾಹ್ಯಾಕಾಶ, ಸೆಮಿಕಂಡಕ್ಟರ್ಗಳು, ಸೈಬರ್ ಸುರಕ್ಷತೆ, ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಸ್ವದೇಶಿ ನಾವೀನ್ಯತೆ ನಮ್ಮನ್ನ ಬಲಿಷ್ಠರನ್ನಾಗಿ ಮಾಡುತ್ತೆ. ಈ ಚಾರ್ಟ್ ಕೇವಲ ಒಂದು ಕಲ್ಪನೆ ಅಷ್ಟೇ, ಆದರೆ ಇದು ಒಂದು ದೊಡ್ಡ ಸತ್ಯವನ್ನ ತೋರಿಸುತ್ತೆ. ಸಂಶೋಧನೆ ಮತ್ತು ಅಭಿವೃದ್ಧಿ ಅಂದ್ರೆ R&D ಮೇಲೆ ಭಾರತ ಮಾಡ್ತಿರೋ ಖರ್ಚು ಮುಂದುವರೆದ ದೇಶಗಳಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ. ಜಾಗತಿಕ ಸ್ಪರ್ಧೆಯಲ್ಲಿ ನಾವು ಮುಂದೆ ಹೋಗ್ಬೇಕಾದ್ರೆ ಈ ಅಂತರವನ್ನ ತುಂಬಲೇಬೇಕು. ಹಾಗಾಗಿ ನಮ್ಮ ಮುಂದಿರುವ ಆರ್ಥಿಕ ಆಯ್ಕೆ ತುಂಬಾ ಸ್ಪಷ್ಟವಾಗಿದೆ. ನಾವು ನಮ್ಮ ಕಾರ್ಮಿಕ ಶಕ್ತಿಯನ್ನ ರಫ್ತು ಮಾಡೋದನ್ನ ಬಿಟ್ಟು ನಮ್ಮ ಜ್ಞಾನ ಆಧಾರಿತ ಹೈಟೆಕ್ ಉತ್ಪನ್ನಗಳನ್ನ ರಫ್ತು ಮಾಡೋ ಕಡೆಗೆ ಸಾಗಬೇಕು. ದೀರ್ಘಕಾಲದ ಸ್ಥಿರವಾದ ಬೆಳವಣಿಗೆಯನ್ನ ಖಚಿತಪಡಿಸ್ಕೊಡೋಕೆ ಇದೊಂದೇ ದಾರಿ. ನಮ್ಮ ಅಂತಿಮ ಮತ್ತು ಬಹುಶಃ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಆತ್ಮವಿರುವ ನಾವೀನ್ಯತೆ. ಇಲ್ಲಿ ನಾವು ನಾಗರಿಕ ಸಮಾಜದ ಪಾತ್ರದ ಬಗ್ಗೆ ಗಮನ ಹರಿಸೋಣ. ನೋಡಿ, ಸರ್ಕಾರ ಮತ್ತು ಮಾರುಕಟ್ಟೆಗಳು ಎಲ್ಲವನ್ನೂ ಮಾಡೋಕೆ ಸಾಧ್ಯವಿಲ್ಲ. ಆ ಖಾಲಿ ಜಾಗವನ್ನ ತುಂಬೋದೇ ನಾಗರಿಕ ಸಮಾಜ ಮತ್ತು NGOಗಳು. ಇವು ಸಮಾಜದಲ್ಲಿ ನಂಬಿಕೆ ಬೆಳೆಸುತ್ತೆ, ಹೊಸ ಆಲೋಚನೆಗಳಿಗೆ ಒಂದು ಮಾನವೀಯ ಸ್ಪರ್ಶ ಕೊಡುತ್ತೆ ಮತ್ತು ಮುಖ್ಯವಾಗಿ ನಾವೀನ್ಯತೆಯ ಲಾಭ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪೋ ಹಾಗೆ ನೋಡ್ಕೊಳ್ಳುತ್ತೆ. ನಾವೀನ್ಯತೆಯ ನಿಜವಾದ ಅಳತೆಗೋಲು ಯಾವುದು? ಈ ಮಾತು ಅದಕ್ಕೆ ಅದ್ಭುತವಾಗಿ ಉತ್ತರ ಕೊಡುತ್ತೆ. ನಿಜವಾದ ನಾವೀನ್ಯತೆಯನ್ನ ಕೇವಲ ಪೇಟೆಂಟ್ಗಳಿಂದ ಅಥವಾ ಕಂಪನಿಯ ಮೌಲ್ಯದಿಂದ ಅಳೆಯಲಾಗೋದಿಲ್ಲ. ಬದಲಾಗಿ ಅದರಿಂದ ಎಷ್ಟು ಜನರ ಜೀವನ ಸುಧಾರಿಸಿದೆ ಮತ್ತು ಎಷ್ಟು ಸಮುದಾಯಗಳು ಬಲಗೊಂಡಿವೆ ಅನ್ನೋದರಿಂದ ಅಳೆಯಲಾಗುತ್ತೆ. ಕೊನೆಯದಾಗಿ ಈ ಒಂದು ಬಲವಾದ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಭಾರತದ ಭವಿಷ್ಯ ಅನ್ನೋದು ನಮಗೆ ಯಾರೋ ಕೊಡುವ ಬಳುವಳೆಯಲ್ಲ. ಅದನ್ನ ನಾವೇ ಸೃಷ್ಟಿಸಬೇಕು, ನಾವೇ ಆವಿಷ್ಕರಿಸಬೇಕಾಗಿದೆ. ಉದ್ದೇಶಪೂರ್ವಕವಾಗಿ, ಎಲ್ಲರನ್ನೂ ಒಳಗೊಂಡು ಮತ್ತು ಧೈರ್ಯದಿಂದ.